ಹಾಯ್ ನಮಸ್ಕಾರ, ನಾನು ಮಾರ್ರೆ AK ಶೆಟ್ಟಿ ನಡೂರ. ಎಲ್ಲ ಹೆಂಗಿದ್ರಿ? ಹೀಗೆ ಸುಮ್ಮನೆ ಕೂತ್ಕೊಂಡಲ್ಲ ನನ್ನ ಮನಸ್ಸಿಗೆ ನನ್ಗೆ ಅನ್ಸದ್ವೆ, ನಾವೆಲ್ಲರನ್ನ ನಮ್ಮವರಂತ ತಿಳ್ಕಂತ ನಮ್ಮವರಂದಳೆ ತಲೆ ಮೇಲೆ ಹೊತ್ಕೊಂಡು ತಿರ್ಗತ್ತ. ಆದರೆ ಒಂದು ಸಲ ಯೋಚನೆ ಮಾಡಿ, ನೀವೆಷ್ಟೋ ಸಲ ನಿಮ್ಮವ್ರಂತ ಅಂದ್ಕೊಂಡಾರ ನಿಮ್ಮ ಕಷ್ಟ ಕಾಲದಲ್ಲಿ ಯಾರಿದ್ದೀರೋಯ್? ನಿಮ್ಮ ಕೈ ತುಂಬ ಹಣ ಇದ್ದಲ್ಲಿ ಎಲ್ಲರೂ ಇರ್ತಾರೆ, ಅಥವಾ ನಿಮ್ಮಿಂದ ಎಂತಾರು ಕೆಲಸ ಆಯ್ಕಂದ್ರೆ ಮೊದಲು ಮುಚ್ಚಿ ಬಂದು ಕೂತ್ಕಂತ್ರ. ಆದ್ರೆ ನಮ್ಮ ಕೈಯಲ್ಲ ಬಿಡಿಗಾಸು ಇಲ್ದಲ್ಲ, ಅಥವಾ ನಮ್ಮ ಕೈ ಇಲ್ಲ 4 ಜನರಿಗೆ ಸಹಾಯ ಮಾಡೋ ಕೈ ಇದ್ದಲ್ಲ, ಅಥವಾ ನಮ್ಮ ತಿಂಗಳು EMI ಬ್ಯಾಂಕ್ ಸಾಲು ಇದೆಲ್ಲ ತೀರ್ಸೋ ಕಾಯ್ತಿದ್ದಲ್ಲ. ನೀವು ಯಾರನ್ನ ನನ್ನವರಂದಳಿ ಎಣಿಸ್ಕೊಂಡಿರ್ತೀರಿ, ಇವ ನನ್ಗೆ ಜೀವ ಹಾತ್ತಂದ್ರು ಕೂಡ ನನಗೆ ಜೀವ ಕೊಡ್ತಾ ಯಾರಂತಾರನ್ನ ತಿಳ್ಕೊಂಡಿರ್ತೀರಿ ಕಾಣಿ, ಅಂತಾರೆ ನಿಮ್ಮ ಜೀವನದಂಗೆ ಮೋಸ ಮಾಡೋದು. ಹೌದು, ನಮ್ಗೆ ಸಹಾಯ ಮಾಡ್ರು ಕೂಡ ಇಲ್ಲ, ನಮ್ಗೆ 4 ಪಾವಣಿ ಕೊಟ್ಟರು ಕೂಡ ಅವ್ರೇನು ದೊಡ್ಡರ ಆತಿಲ್ಲ, ಇಲ್ಲ ಅವರೇ ಕೊಡ್ಕಂದಳಿ ಇಲ್ಲ. ಆದ್ರೆ ಎಷ್ಟೋ ಸಲ ಯೋಚನೆ ಮಾಡಿ, ಎಷ್ಟೋ ಕಷ್ಟದಲ್ಲಿದ್ದಾಗ ನಿಮ್ಗೆ ಯಾರು ನಿಮ್ಗೆ ಸಹಾಯ ಮಾಡೋದಿಲ್ಲ. ನೀವು ಯಾರನ್ನ ನಿಮ್ಮವರಂದಳಿ ತಿಳ್ಕೊಂಡಿರ್ತೀರಿ ಕಾಣಿ, ಅವರೇ ಹಿಂದಿನ ಆಯ್ಕೊಂಡು ನೆಗೆಡ್ತಿರ್ತಾರೆ. ನೀವು ಯಾರನ್ನ ಕೆಟ್ಟರ ಇವ್ರು ನಂಗೆ ಸಹಾಯ ಮಾಡೋದಿಲ್ಲ ಅಂತ್ರಿ ಕಾಣಿ, ಅದೇ ಜನ ಮುಂದೆ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ. ಅದಕ್ಕೆ ಹೇಳೋದು, ಒಂದು ಮಾತಿತ್ತು, ಎಲ್ಲಿ ಯಾರ ಹೆಸರಿನ ಅನ್ನ ಇತ್ತೋ ಸಮಯ ಅವರನ್ನಲ್ಲಿ ಕರ್ಕೊಂಡು ಹೋಗಿ ತಿನ್ಸುತ್ತಮ್. ಯಾರು ಕೂಡ ಯಾರೋ ಕೊಟ್ಟದಂತ ತಿನ್ನೋದಿಲ್ಲ, ತನ್ನ ಋಣದಂಗೆ ಎಷ್ಟಿತ್ತೋ ಅದು ಮಾತ್ರ ನಮ್ಗೆ ಸಿಕ್ಕೋದು. ಜಾಸ್ತಿ ಬೇಡ, ಈ ಜೋರ್ ಮಳೆ ಬಂದ್ರು ಕೂಡ ಕೊಡಿ ಹಿಡ್ಕೊಂಡು ತುಂಬಾ ಜನ ಸಿಕ್ತಾರೆ, ಅಥವಾ ನಮ್ಮ ಕೊಡಿ ಹಿಡುವವ್ರು ತುಂಬಾ ಜನ ಬರ್ತಾರೆ. ಆದ್ರೆ ಕೊಡಿ ಬಿಟ್ಟು ನಮ್ಮ ಜೊತೆ ನೆನೋರು ಯಾರಾದ್ರೂ ಸಿಕ್ತಾರ ತುಂಬಾ ಕಡಿಮೆ. ಬದುಕಂಗೆ ನಾವು ಯಾರನ್ನು ದ್ವೇಷಿಸ್ಬೇಕಿಲ್ಲ, ಎಂತಕಂದ್ರೆ ಒಳ್ಳೆಯರಿಂದ ಒಳ್ಳೆತನದ ಪಾಠ ಕಲಿಯುವ, ಕೆಟ್ಟವರಿಂದನೂ ಪಾಠ ಕಲಿಯೋಣ, ಅಷ್ಟೇ ನಂಬೇಕಾದ. ಒಂದು ಮಾತು ಲೈಕ್ ಮಾಡಿ ನೆನ್ಪಿಡ್ಕಣಿ, ಯಾರಿಗೆ ಯಾರೂ ಇಲ್ಲವೇ, ಅವ್ರಿದ್ರು ಇವ್ರಿದ್ರು ಅನ್ನೋದು ಬರೀ ಮಾತಿಗಷ್ಟೇ. ನಿಮ್ಮಿಂದ ಏನಾದ್ರೂ ಕೆಲಸ ಆತ್ತ ಎಲ್ಲರೂ ನಿಮ್ಮಿಂದ ಇರ್ತಾರೆ. ತುಂಬಾ ಜನಕ್ಕೆ ಅಂದ್ರೆ ಆಧ್ಯಾತ್ಮ ಅಂದ್ರೆ ಎಂತ ಹೋಯ್, ಆಸೆ ಬಿಟ್ಟು ಬದುಕುದಲ್ದ ಅಂದಳಿ. ಆಧ್ಯಾತ್ಮ ಅಂದ್ರೂ ಕೂಡ ಆಸೆ ಬಿಟ್ಟು ಬದುಕುದಲ್ಲ ಹೋಯ್, ಆಧ್ಯಾತ್ಮ ಅಂದ್ರೆ ದುರಾಸೆ ಬಿಟ್ಟು ಬದುಕುದ. ಯಾರೋ ದೊಡ್ಡರು ಹೇಳೋದು ಮಾತ್ಕೊಂಡಿದೀವಿ, ನಾನು ಜೀವನದಾಗೆ ನಮ್ಮನ್ನ ನಾವೇ ಪ್ರೋತ್ಸಾಹಿಸ್ಕೊಂಡ್ ಕಲಿಕಂಬ್ರ. ಎಂತ ಕೇಳಿ, ಕಾಲು ಹೇಳೋಕೆ ಜಗತ್ತಂಗೆ ತುಂಬಾ ಜನ ಇದ್ರು. ಈ ಪ್ರಕೃತಿ ಮಾನವರಿಗೆ ತಿಳಿಸಿದ ಅತಿ ಸುಂದರವಾದ ಸಂದೇಶ, ನಾವಿಲ್ಲ ಮಾಲೀಕರಲ್ಲ, ಈ ಜಗತ್ತಿಗೆ ಬಂದು ಹೋದ ಅತಿಥಿಗಳಷ್ಟೇ. ಅದಕ್ಕೆ ಹೇಳುದು, ಇದ್ದಷ್ಟು ದಿನ ಖುಷಿಯಂಗಿರ್ಕ, 4 ಜನರಿಗೆ ಸಹಾಯ ಮಾಡ್ಕ, ಕೊನೆ ಪಕ್ಷ 4 ಜನರಿಗೆ ಸಹಾಯ ಮಾಡೋಕ ಇಲ್ಲ ಅಂದ್ರು 4 ಜನರ ಜೀವಮಾನ ಅಂತೂ ಹೊಡಿ ಮಾಡೋಕಾಗ. ಯಾಕೋಯ್, ಭಗವಂತ ಅದ್ಭುತವಾದಂತ ಈ ಒಂದು ಜನ್ಮ ಕೊಟ್ಟಿದ್ದ, ಸಾಧ್ಯ ಯಾರು 4 ಜನರಿಗೆ ಸಹಾಯ ಮಾಡುವ ಆತಿಲ್ಯ ತೆಪ್ಪು ಕೂಕಂಬ. ಬದುಕಿಷ್ಟೇ ಹೋಯ್, ನಾವು ಯಾರಿಗೂ ಹೊರೆಯಾಗದಂತೆ ಬದುಕಬೇಕು. ಯಾರಿಗೂ ಹೊರೆಯಾಗದಂತೆ ಬದುಕಿದ್ರೆ ಅದೇ ಶ್ರೇಷ್ಠವಾದ ಬದುಕಂದಳಿ ನಾನು ತುಂಬಾ ಸಲ ಹೇಳಿದೆ. ಆ್ಯಂಡ್ ಇನ್ನೊಬ್ರ ಮೇಲೆ ಹಾಸ್ಯ ಮಾಡೋದು, ಇಲ್ಲ ಇನ್ನೊಬ್ರ ಮನ್ಸಿಗೆ ನೋವು ಮಾಡೋದು, ಇದರಿಂದ ಎಂತ ಸಿಕ್ಕತ್ತ? ಎಲ್ಲರೂ ಒಂದಲ್ಲ ಒಂದು ದಿನ ಈ ಭೂಮಿ ಬಿಟ್ಟು ಹೊಯ್ಕೆ ಹೋಯ್. ಯಾರಿದ್ರು ಈ ಭೂಮಿ ಮೇಲೆ ಯಾರು ಶಾಶ್ವತ ಇದ್ರೆ ಹೇಳಿ? ಅದಕ್ಕೆ ಹೇಳೋದು, ಮನ್ಸಿಗೆ ಜೋರ್ ಮದ ಬಂದ್ರು ಕೂಡ ಸ್ಮಶಾನದಂಗೆ ತಿರ್ಗಾಡ್ಕ ಬರ್ಕಂಬ್ರ. ಅಲ್ಲ ನನ್ನಿಂದಲೇ ಎಲ್ಲ ಅಂದರ ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರೋರು ಕಾಣ ಸಿಗ್ತಾರೆ. ಇಷ್ಟೇ ಹೋಯ್ ಬದುಕ. ಇರುವಷ್ಟು ದಿನ ಎಲ್ರಿಗೂ ಒಳ್ಳೇದು ಬಯಸುವ, ಎಲ್ರಿಗೂ ಒಳ್ಳೇದಾಗ್ಲಿವೋ ಇಷ್ಟೇ. ನಮ್ಗೆ ಮತ್ತೆಂತ ಬೇಕಾ? ನಿಮ್ಮ ಬ್ಯಾಂಕ್ ಅಕೌಂಟಂಗೆ ಕೋಟಿ ದುಡ್ಡಿರ್ಲಿ, ಮೈ ತುಂಬ ಚಿನ್ನ ಹಾಯ್ಕ ತಿರ್ಗಿ, ಆರೆ ಮನ್ಸಂಗೆ ಒಂದೊಳ್ಳೆ ಹೃದಯ, 4 ಜನರಿಗೆ ಸಹಾಯ ಮಾಡ್ಕಂದಳಿ ಭಾವನೆ ನಿಮ್ಗಿಲ್ದಿರೆ, ಮುಖದ ಮೇಲೆ ಒಂದೇ ಒಂದು ಸಣ್ಣ ನೆಗೆ ಇಲ್ದಿರೆ ನಿಮ್ಮ ಜೀವನ ನಿರರ್ಥಕವೇ. ಕೆಲವೊಂದ್ಸಲ ಎಷ್ಟೋ ಸಲ ಇವ ನಮ್ಮ ಒಂದಳಿ ನಾವು ತಿಳ್ಕೊಂಡಿರುತ್ತೆ. ಆದ್ರೆ ಒಂದಂತೂ ಸತ್ಯ, ನೀವು ಯಾರನ್ನ ನಿಮ್ಮವರಂದಳಿ ತಿಳ್ಕೊಂಡಿರ್ತೀರಿ ಕಾಣಿ, ಅದೇ ಜನ ನಿಮ್ ಮೋಸ ಮಾಡೋದು. ನಿಮ್ ಮನ್ಸಂಗೆ ಏನೋ ಒಂದು ಸೀಕ್ರೆಟ್ ಇರುತ್ತೆ, ಆ ಸೀಕ್ರೆಟ್ ಅಂತ ತಕೊಂಡೋಗಿ ನಿಮ್ಗೆ ಅನಾ ಫ್ರೆಂಡ್ ಅಂದಳಿ ಅವನಟ್ಟಿಗೆ ಹೇಳ್ತೀರಿ. ಆರ ವಿಷಯ ಅಂತಂದ್ರೆ, ನೀವು ಯಾರನ್ನ ನಿಮ್ಮವ್ರಂತ ತಿಳ್ಕೊಂಡಿರ್ತೀರಿ, ಇವ ಯಾರ ಹತ್ರ ಹೇಳುದಿಲ್ಲ ಅಂದಳಿ ನಿಮ್ಮ ಭಾವನೆ ಹಿಂಗಿರತ್ ಕಾಣಿ, ಅದೇ ಜನ ತಕೊಂಡೋಗಿ ಊರು ತುಂಬ ಡಂಗೂರ ಹೊಡ್ಕ ಬರ್ತಾರೆ. ವಿಷಯ ಇಷ್ಟೇ, ಕೆಲವೊಂದು ಭಾವನೆಗಳನ್ನ ಎಲ್ಲರ ಹತ್ರನೂ ಹಂಚ್ಕೊಳ್ಳೋಕಾಗ, ಯಾರು ನಿಮ್ಮವರಂದಳಿ ತಿಳ್ಕೊಂಡಿರ್ತೀರಿ ಕಾಣಿ ಅಂಥವ್ರ ಜೊತೆನೂ ಹಂಚ್ಕೊಂಬಕಾಗ. ಎಂತ ಕೇಳಿ, ದುಃಖಾರ ಯಾರಿಗೂ ಗೊತ್ತಾಗದ ಥರ ಸುಮ್ಮನೆ ಕೂತ್ಕೊಂಡು ಮಾರ್ಕಂ ಖುಷಿಯಾರು ಕೂಡ ಮನ್ಸಲ್ಲ. ಭಗವಂತ ನನಗೆ ಇಷ್ಟಾರು ಕೊಟ್ಟಿದ್ದಲ್ಲ ಅಂದಳಿ ಖುಷಿ ಪಡ್ಕಂಬ್ರ. 4 ಜನರ ಹತ್ರ ಹೇಳತ್ತೆ ಹೊರೆ ಅದು ಇಡೀ ಊರು ತುಂಬ ಡಂಗೂರ ಸಾರುದೆ. ನಮ್ಮ ಹತ್ರ ಅದಿಲ್ಲ, ನಮ್ಮ ಹತ್ರ ಇದಿಲ್ಲ, ಅವನ ಹತ್ರ ಅದಿತ್ತು ಅಂದಳಿ ನಾವು ತುಂಬಾ ಜನ ಕೊರಗ್ತಾ ಇರತ್ತವೆ. ಒಂದೊಂದು ಖುಷಿ ಪಡ್ಕ, ನಮ್ಗೆ ಈ ಅದ್ಭುತವಾದ ಜನ್ಮ ಸಿಕ್ಕಿತಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಅಂತ ಬೇಕಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಮ್ಮೆ ನಾರದ್ರು ಶ್ರೀಕೃಷ್ಣನಲ್ಲಿ ಕೇಳಿದ್ರಂತೆ, ಈ ಪ್ರಪಂಚದಂಗೆ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಂಬ್ರ, ಸುಖ ಎಲ್ಲರ ಬಳಿಯೂ ಇತ್ತು, ಆದ್ರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಂತ. ಇದರ ಅರ್ಥ ಇಷ್ಟೇ, ಅರ್ಥ ಆಯ್ತಂತ ತಿಳ್ಕಂತೆ. ವಿಷಯ ನಮ್ಮಲ್ಲೇ ಇತ್ತು, ಖುಷಿ ನಮ್ಮಲ್ಲೇ ಇತ್ತು, ಭಾವನೆಗಳು ನಮ್ಮಲ್ಲೇ ಇತ್ತು, ಇನ್ನೊಬ್ಬರಿಗೆ ಒಳ್ಳೇದು ಮಾಡುವಂಥ ಗುಣ ನಮ್ಮಲ್ಲೇ ಇತ್ತು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಗುಣ ನಮ್ಮಲ್ಲೇ ಇತ್ತು, ಇನ್ನೊಬ್ಬರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಕಂಡುಕೊಳ್ಳೋ ಗುಣ ನಮ್ಮಲ್ಲಿತ್ತು. ಇದೆಲ್ಲ ಬಿಟ್ಟು ನಾವು ಬೇರೆಯವ್ರ ಖುಷಿ ಹೆಂಗೋ ಇಲ್ಲ ಬೇರೆಯವರ ಭಾವನೆ ಹೆಂಗೆ ನಾವು ದುಃಖಿಗಳಾಗ್ತಾಯಿತ್ತು. ಎಲ್ರಿಗೂ ಒಳ್ಳೆದಾಗಲಿ, ಖುಷಿಯಾಗಿರಿ, ನಗ್ತಾ ಇರಿ. ಅಪರೂಪಕ್ಕೊಂದು ಕುಂದಾಪುರ ಕನ್ನಡ ಸಂಚಿಕೆ ಮಾಡಿದೆ, 4 ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ ನಾ ಕೇಳ್ಕೊ.